ಮನೆಯಾಗ ಬೆಚ್ಚಿಗೆ ಮನೆ ಕಳೆದ್ಬಿಟ್ಟು ಈ ಚಳಿಯಾಗಿ ಇಲ್ಲಿಗೆ ಬಂದ್ರಲ್ಲ, ಬೇಕಿತ್ತ ನಿಮ್ಗೆ? ಜೋಗಿ ಅವರೇ, ಹಾಗೆಲ್ಲ ಏನಿಲ್ಲ. ನೀವ್ ನನ್ನ ಜೊತೆಗಿದ್ರೆ ನನಗೆ ಬೆಚ್ಚಗೆ ಫೀಲ್ ಕೊಡತ್ತೆ, ಯಾವುದು ಕಷ್ಟ ಅನ್ಸಲ್ಲ. ಹಂಗಾರೆ ಒಂದ್ಕಿತ ಹಗ್ ಮಾಡ್ಬಿಡುವ. ಮೊದಲು ಬಂದಿರೋ ಕೆಲಸ ನೋಡೋಣ. ಆಮೇಲೆ ಹಗ್ ಮಾಡೋಣವಾ? ಹಲೋ, ಯಾರು ನೀವು? ನಾನು ನಿಮ್ ಫಾದರ್. ಅದಕ್ಕೆ ಈಗ ಇದನ್ನ ತೆಗಿಯತ್ತಗೆ ಒಳಗ್ ಬಿಡು ನಮ್ಮನ್ನ. ಹಂಗೆಲ್ಲ ಆಗಕ್ಕಿಲ್ಲ. ಯಾಕ್ಲಾ ಆಗಕ್ಕಿಲ್ಲ? ಒಳಗಡೆ ಏನದ ನಾನು ನೋಡ್ಬೇಕು. ನೀನ್ ತೆಗಿ ಹೇಳ್ತೀನಿ. ಒಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವೇ? ಬಾಯ್ ಮುಚ್ಕೊಂಡು ನೋಡು. ಇವಾಗ ಟೈಮ್ ಆಗದೆ, ಗೇಟ್ ಕ್ಲೋಸ್ ಮಾಡ್ಬೇಕು. ನಾನು ಈಗಲೇ ನೋಡ್ಬೇಕು. ಬಿಡು ಬಿಡು. ಯಾಕೆ ಹಿಂಗೆ ಹಿಂಸೆ ಕೊಡ್ತಾ ಇದೆಯಾ? ಹೋಗಿ ಕೆಲಸ ನೋಡೋಗು. ನಮ್ಮನ್ನು ಒಳಗಡೆ ಹೋಗಕ್ ಬಿಡ್ತೇ ಇಲ್ಲ, ನಿನ್ನ ಮೇಲೆ ಕಳಿಸ್ಬಿಡ್ಲಾ? ಜೋಗಿ ಅವರೇ, ಈಗ ಹೊಡಿಯೋದು ಎಲ್ಲ ಬೇಡ. ಇನ್ನೊಂದ್ಸಲ ಕೇಳಿ ಹೇಳ್ತಾರೆ. ಒಳ್ಳೆ ಮಾತಲ್ಲಿ ಒಳಗಡೆ ಬಿಟ್ಟಿರ ಸರ್? ಅಣ್ಣ ಬಿಟ್ಬಿಡೋಣ, ಅಣ್ಣ ಬಿಟ್ಬಿಡೋಣ. ನೋಡಿ, ನಾನು ನಿಮಗೆ ಹೇಳಿಲ್ವಾ ಇಲ್ಲಿ ಏನೋ ಇದೆ ಅಂತ? ಜೋಗಿ ಅವರೇ, ಯಾರು ಧೈರ್ಯ ಇದೆ, ಬಾರ್ಲ ಮುಂದೆ. ಬರಲ್ಲ, ಹಿಂದ್ಗಡೆಯಿಂದ ಹೊಡೆಯೋದೆಲ್ಲ ಕಳ್ಸಾದ್ರೆ ಮುಂದೆ ಬಾ. ಅಮ್ಮಿಯವರೇ, ಯಾಕೆ ಟೆನ್ಷನ್ನು? ನೀವು ಬನ್ನಿ, ಇಲ್ಲಿ ಕುತ್ಕೊಳ್ಳಿ. ಕುಂತ್ಕೊಳ್ಳಿ ಅಮ್ಮಿಯವರೇ. ಅಮ್ಮಿಯವರೇ, ಈ ಬೈಕ್ನಾಗೆ ಎಕ್ಸೈಟರ್ ಕೊಡೋದು ಹೆಂಗ್ ಗೊತ್ತೇ? ಚೆನ್ನಾಗದ ಅಮ್ಮಿಯವರೇ, ಒಂದು ತೋಟ ತಗೋತೀರಾ? ತೆಗಿಯಕ್ಕಿಲ್ವಾ? ಬೇಡ ಬಿಡಿ. ಹೆಂಗೆ ಅಮ್ಮಿಯವರೇ, ಫೋಟೋನೇ ತೆಗಿಲಿಲ್ವಲ್ಲ ನೀವು? ನೀನ್ ಬೇಡ, ನೀನ್ ಬರ್ಲ.
ಚೆನ್ನಾಗದ ಅಮ್ಮಿಯರೇ. ಅಣ್ಣ ನನ್ನ ಬಿಟ್ಬಿಡಿ ಅಣ್ಣ. ಬಿಟ್ಬಿಡನೆ ಸದ್ಯಾಕ್ ಬಿಡ್ತೀನಿ ನನ್ನ ಮಗನೇ. ಯೋಳ್ಯ ಇದರಿಂದ ಯಾರು ಕೈವಾಡಾದೆ ಹೇಳು. ನನಗೆ ಗೊತ್ತಿಲ್ಲ ಅಣ್ಣ. ಇಲ್ಲ ಬಿಡ್ಲಾ. ಹೇಳ್ತೀನಿ ಅಣ್ಣ, ಹೇಳ್ತೀನಿ ಅಣ್ಣ. ಹೇಳು ಮತ್ತೆ. ಭೈರವದೇವಿ. Hey! Hey! ಅವಳು ಯಾವಾಗ ನಾನು ಮಾತಾಡೋದನ್ನ ಕೇಳಿಸ್ಕೊಂಡ್ಲೋ, ಇಂಥದ್ದೇನಾದರೂ ಒಂದು ಕಿತಾಪತಿ ಮಾಡ್ತಾಳೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಅಲ್ವೇ ಈ ಪ್ಲಾನ್ ಮಾಡಿದ್ದು. ಈಗ ನಾ ಗೊತ್ತಾಯ್ತು ಅಮ್ಮಿಯವರೇ, ನಮ್ಮಪ್ಪಯ್ಯ ಇಂಥ ಕೆಲಸ ಯಾವತ್ತೂ ಮಾಡಕ್ಕಿಲ್ಲ. ನಮ್ಮಪ್ಪಯ್ಯ ಏನು ಅಂತ ನಂಗೆ ಸಂದ ಗೊತ್ತು. ಏನೇ ಎತ್ತಿ ಒಗೆದು ಮಾಡಿದ್ರು ಅದಕ್ಕೆಲ್ಲ ಕಾರಣ ಭೈರಾದೇವಿ ಅಂತ ಆಗಬೇಕು. ಆಗ್ಲೇ ಸಂಕ್ರಾಂತ್ ದೃಷ್ಟಿಲಿ ಅವಳು ಶತ್ರು ಆಯ್ತು. ನಾನಿನ್ನ ಒಳ್ಳೆಯವನಾಗ್ಬೋದು. ನೀನು ಯಾವತ್ತೂ ನಮ್ಮ ಅಪ್ಪನ ವಿಷಯದಾಗ ನೀವು ಅನುಮಾನ ಪಡಬೇಡಿ. ನಿಮಗೆ ಅಮ್ಮಿಯವರು ಹೇಳಿದ್ದು. ಬನ್ನಿ. ಅಮ್ಮಿಯರೇ, ನೀವೇನೋ ಅವತ್ತು ನಾನು ಹೇಳೋದನ್ನು ಕೇಳಿ ಉತ್ತರ ತಗೊಂಬಿಟ್ರಿ. ಇವಾಗ ನನಗೂ ಏನೋ ಕೇಳಬೇಕು ಅನ್ನಿಸ್ತದೆ. ಕೇಳೋಣ? ಕೇಳಿ. ಅದು ಮತ್ತೆ ಏನು ಮತ್ತೆ ಹೇಳಿ. ಮತ್ತೆ ಅದೇ ನಾವು ಮಗ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡಿದ್ನಲ್ಲ, ಅದ್ರ ಬಗ್ಗೆ ನೀವೇನು ಹೇಳಲೇ ಇಲ್ವಲ್ಲ. ನೀವು ಸ್ವಾಭಿಮಾನಿಯಾಗಿ ಸ್ವಂತ ದುಡಿಮೇಲೆ ದುಡ್ದು ನನ್ನ ಸಾಕೋ ಹಾಗಾದರೆ ಮಾತ್ರ ನಮಗೆ ಒಂದು ಮಗು ಅಂದಿದ್ದು. ಈಗ ನಿಮ್ಮ ಮಾತೇ ಬದಲಾಗಿ ಹೋಯ್ತಲ್ಲ. ಈ ಮಗು ವಿಷಯ ಎಲ್ಲ ಯಾಕೆ? ಅಮೇರ ಮಾತಾಡಿ. ಜೋಗಿಯವರೇ, ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಇನ್ನೂ ಟೈಮ್ ಬಂದಿಲ್ಲ. ಸ್ವಲ್ಪ ಕಾಯೋಣ. ಇನ್ನೂ ಕಾಯೋಣ ಅಂದ್ರೆ ಹೆಂಗಮ್ಮಿಯವರೇ? ನೀವು ಸಾನೇ ಸತಾಯಿಸ್ತೀರ. ಹೋಗಿ. ಜೋಗಿಯವರೇ, ಈಗ ಆಲ್ರೆಡಿ ಟೈಮ್ ಆಗಿದೆ. ನೀವು ಮಲ್ಕೊಳ್ಳಿ. ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕು. ಸಿದ್ದೇಶ್ವರ, ಇದ್ರ ಮ್ಯಾಗೆ ನಿನಗೆ ಬಿಟ್ಟಿದ್ದು. ನಾನು ಯಾರು ಅಂತ ಭಯ ಪಟ್ಕೊಂಡೆ.
ಇಷ್ಟೊತ್ತಿನಾಗ ನೀವೇನು ಮಾಡ್ತಿದ್ದೀರಾ ಇಲ್ಲಿ? ಒಂದು ನಿಮಿಷ ಇರಿ. ಏನಮ್ಮಿಯವರೇ, ಏನಾಯ್ತು? ಅದು ಜೋಗಿಯವರೇ, ಅತ್ತೆ ಮತ್ತೆ ಮಾವಯ್ಯ ಇಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ರು. ಏನೋ ಸೌಂಡ್ ಆಯ್ತಲ್ಲ, ನೋಡೋಣ ಅಂತ ಬಂದೆ. ಇಷ್ಟೊತ್ತಿನಾಗ ಮನೆ ಕಳ್ದೆ ಅವ್ರದ್ದೇನಂತೆ? ಗಂಡ ಹೆಂಡತಿ ಆದ್ಮೇಲೆ ಇದೆಲ್ಲ ಇದ್ದೇ ಇರುತ್ತಲ್ವಾ? ಇರ್ತದೆ. ಎಷ್ಟೇ ಆದ್ರೂ ಮುದಿ ಕಪ್ಪಲ್ಗಳಲ್ವೇ, ಇರ್ತದೆ ಬಿಡಿ ಅವ್ರಿಗೆ. ಹಾ ಜೋಗಿಯವರೇ, ಅದಕ್ಕೆ ನಾನು ಅವ್ರ ಹತ್ರ ಮಾತಾಡಿ ಅವ್ರನ್ನ ಸಮಾಧಾನ ಮಾಡಿ ಕಳಿಸ್ದೆ. ಇಂಥದ್ದೆಲ್ಲ ಸಂದಾಗ ಮಾಡ್ತೀರಾ ಬಿಡಿ. ನೀವು ಏನೇ ಹೇಳಿ, ಗಂಡ ಹೆಂಡ್ರು ಅಂದ್ಮೇಲೆ ಮುನ್ಸು ಜಗಳ ಇದೆಲ್ಲ ಇರಬೇಕು ಅಮ್ಮಿಯವರೇ. ಹೆಂಡ್ರು ಕೋಪ ಮಾಡ್ಕೊಂಡು ದೂರ ಹೋದಾಗ ಗಂಡ ವೈನ ಮಾಡ್ಕೊಂಡು ಹೆಂಡ್ರ ಹತ್ರ ಹೋಗ್ತಾನಲ್ಲ, ಅದೊಂಥರ ಸಂದಾಗಿರ್ತದೆ. ನಿಜ ಜೋಗಿಯವರೇ, ಇದೆಲ್ಲ ಇದ್ರೇನೆ ಜೀವನ ಅಲ್ವಾ? ಸರಿ ನಡೀರಿ, ಹೋಗಿ ಮಲ್ಕೊಳ್ಳೋಣ. 3 ಗಂಟೆ ರಾತ್ರಿ ಆಗದೆ ಈಟೊತ್ನಾಗ ಏನು ಮನೆ ಕಳೋದು? ನಂಗೆ ಇದೆಲ್ಲ ಬರಕಿಲ್ಲ. ಬೇಕಿದ್ರೆ ನೀವು ತಟ್ಟು ಮಲಗಿಸ್ತೀರೋ ಹೇಳಿ ಮನೆ ಕತ್ತೀನಿ. ಸರಿ ನಡೀರಿ. ಅಮ್ಮಿಯವರೇ, ಅಲ್ಲೇನ್ ಮಾಡ್ತಿದ್ದೀರಾ? ಬನ್ನಿ. ಬಂದೆ.